ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. 2025 UPSC ನೋಟಿಫಿಕೇಶನ್ ಫಿಲ್ ಮಾಡುವಾಗ ಬಹಳಷ್ಟು ಮಾಹಿತಿನ ನೀವು ತುಂಬಬೇಕಾಗಿದೆ. ಅದರಲ್ಲಿ ಎರಡು ಮುಖ್ಯವಾದ ಅಂಶಗಳು ಅಂತ ಅಂದ್ರೆ, ಒಂದು ನಿಮ್ಮ ಅಚೀವ್ಮೆಂಟ್ಸ್ಗಳಾಗಿರ್ಬೋದು, ಆಮೇಲೆ ನಿಮ್ಮ ಸರ್ವಿಸ್ ಪ್ರಿಫರೆನ್ಸ್, ಇವುಗಳನ್ನ ಯಾವ ರೀತಿ ತುಂಬಬೇಕನ್ನುವಂತ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕಂಪ್ಲೀಟ್ ಆಗಿ ಕೊಡೋಕೆ ಪ್ರಯತ್ನ ಪಡ್ತೀವಿ. ಇವುಗಳ ಒಂದು ಐಡಿಯಾನ ತಗೊಂಡು ನೀವು ಪ್ರಿಫರೆನ್ಸಸ್ ಅನ್ನಾಗಲಿ ನಿಮ್ಮ ಅಚೀವ್ಮೆಂಟ್ಗಳನ್ನ ಮತ್ತು ಹಾಬಿಗಳನ್ನ ಬರೀಬಹುದು. ಒಂದು ಅಂಶ ಗಮನದಲ್ಲಿ ಇಟ್ಕೊಳ್ಳಿ, ಇದನ್ನ ನೋಡ್ಕೊಂಡು ಅಂದ್ರೆ ನಿಮ್ಮ ಸಾಧನೆಯನ್ನ ನೋಡ್ಕೊಂಡು UPSC ಅವರು ನಿಮಗೆ IAS IPS ಅನ್ಕೊಡ್ತಾರೆ ಅಥವಾ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿದ್ರೆ ತಪ್ಪದು. ಹಾಗೇನು ಇಲ್ಲ. ಇದನ್ನ ಯಾಕೆ ಕೇಳಿದ್ದಾರೆ ಅವರು? ಮೊದಲು ಇದನ್ನ UPSC ಪ್ರಿಲಿಮ್ಸ್ ಪರೀಕ್ಷೆ ಮುಗಿದ ಮೇಲೆ ಅಥವಾ ಮೇನ್ಸ್ ಆದ್ಮೇಲೆ ಇವುಗಳನ್ನ ಮಾಹಿತಿಯನ್ನ ತುಂಬಿಸ್ತಾ ಇದ್ರು. ಆದ್ರೆ ಈಗ ಮೊದಲೇ ಕೇಳ್ತಾ ಇದ್ದಾರೆ UPSC-ನವರು, ತುಂಬಬೇಕಾಗತ್ತೆ ನೀವು. ಹಾಗಾದ್ರೆ ಒಂದ್ಸಾರಿ ತುಂಬಿಟ್ರೆ ಮುಗೀತಾ ಸರ್? ಮುಂದೆ ನಾನು ಇದನ್ನ ಬದಲಾವಣೆ ಮಾಡೋಕ್ ಬರಲ್ವಾ? ಬರುತ್ತೆ. ಇದನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು ನೀವು. ಯಾವಾಗ ಅಪ್ಡೇಟ್ ಮಾಡಬೇಕು ಏನು ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಅಂದ್ರೆ ಏನೇನ್ ಚೇಂಜಸ್ ಆಗಿದೆ ಅಂತ. ಮೇನ್ಸ್ ಎಕ್ಸಾಮ್ ಮುಗಿದ ನಂತರ ಒಂದು 15 ರಿಸಲ್ಟ್ ಬರುತ್ತಲ್ಲ, ಅದ್ರದ್ದು ಒಂದು 10 ರಿಂದ 15 ದಿನಕ್ಕೆ ಟೈಮ್ ಕೊಡ್ತಾರೆ ನಿಮಗೆ. ಆ ಟೈಮಲ್ಲಿ ನೀವು ಮತ್ತೆ ಇದನ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ಬಹುದು. ಆದ್ರೂ ಕೂಡ ಈಗಲೇ ಒಂದು ಮಾಹಿತಿ ಇರಲಿ ನಿಮಗೆ, ಏನ್ ತುಂಬಬೇಕು ಏನ್ ತುಂಬಬಾರದು ಅನ್ನೋದನ್ನ. ಸೊ ನೋಡೋಣ. ಮೊದಲನೇದಾಗಿ ಇದರಲ್ಲಿ ನಿಮ್ಮ ಒಂದು ಯೂನಿವರ್ಸಿಟಿ ಲೆವೆಲ್ ಆಗಿರ್ಬೋದು, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಏನಾದ್ರು ನೀವು ಪ್ರೈಸಸ್ ತಗೊಂಡಿದ್ರೆ, ಮೆಡಲ್ಸ್ ಏನಾದ್ರು ಸ್ಕಾಲರ್ಶಿಪ್ ಇದ್ರೆ ತುಂಬ್ರಿ, ಅದನ್ನ ಬರೀರಿ. ತಗೊಂಡಿಲ್ಲ ಅಂದ್ರೂ ಏನು ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಯಾಕೆ ಸರ್ ಇದನ್ನ ಯಾಕೆ ಕೇಳ್ತಾರೆ ಅವರು ಅಂತ ಅಂದ್ರೆ, ನಿಮ್ಮನ್ನ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂನಲ್ಲಿ ಮಾತುಕತೆ ಆಡ್ಬೇಕಲ್ವಾ ನೀವು. ಅವರು ಯಾವ್ದ್ರ ಬಗ್ಗೆ ಕೇಳೋದು? ಅವರು ಎರಡು ಆಪ್ಷನ್ ಇರುತ್ತೆ. ಅವ್ರು ಒಂದು ನಿಮ್ಮ ಪರ್ಸನಾಲಿಟಿ ಬಗ್ಗೆ ಕೇಳಬಹುದು, ಇನ್ನೊಂದು ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳಬಹುದು. ಕರೆಂಟ್ ಅಫೇರ್ಸ್ ಅಲ್ಲಿ ಅವ್ರು ಕೇಳಿದಕ್ಕೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂತ ಹೋದ್ರಿ ಅಂದ್ರೆ ಪಾಪ ಅವ್ರು ಆಗ ಏನ್ ಮಾಡ್ತಾರೆ, ಬರ್ತಾರೆ ನಿಮ್ಮ ಪರ್ಸನಾಲಿಟಿ ಬಗ್ಗೆ ಕೇಳೋಕೆ. ನೋಡ್ತಾರೆ ನೀವ್ ಏನೇನ್ ಸಾಧನೆ ಮಾಡಿದೀರಿ, ನಿಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಬಂದಾಗ ಪ್ರೈಸಸ್ ಏನ್ ತಗೊಂಡಿದ್ರಿ ಅವುಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಸ್ಪೋರ್ಟ್ಸ್ ನಲ್ಲಿ ಏನಾದ್ರು ನೀವು ಭಾಗವಹಿಸಿದ್ರೆ ಅದ್ರ ಬಗ್ಗೆ ಕೇಳ್ತಾರೆ. ಇಲ್ಲ ನೀವು ಕಾಲೇಜ್ ನಲ್ಲಿ, ಸ್ಕೂಲ್ ನಲ್ಲಿ ಯಾವ್ದಾದ್ರು ಒಂದು ಪೊಸಿಷನ್ ನಲ್ಲಿ ಇದ್ರೆ ಅವುಗಳನ್ನ ತುಂಬಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ. ಇಲ್ಲ ನಿಮ್ಮ ಹಾಬಿಗಳ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಜಸ್ಟ್ ಅವುಗಳ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರ ಅಂತ ಅಷ್ಟೇ ನೋಡ್ತಾರೆ ಹೊರತು, ಕನ್ವರ್ಸೇಷನ್ ಮಾಡೋಕ್ ತುಂಬಿಸ್ತಾ ಇದಾರೆ ಹೊರತು, ನೀವು ಚೆಸ್ ನಲ್ಲಿ ನ್ಯಾಷನಲ್ ಚಾಂಪಿಯನ್ ನಂಬರ್ 1 ಇದೀರಿ ಅಂದ್ರೆ ನಿಮ್ಗೆ 200 ಅಂಕ ಕೊಡ್ತಾರಂತ ಏನೂ ಇಲ್ಲ. ಸೊ ಇದಕ್ಕೂ ಇಂಟರ್ವ್ಯೂ ಮಾರ್ಕ್ಸ್ಗೂ ಏನೂ ಸಂಬಂಧ ಇಲ್ಲ. ಬಟ್ ಇಲ್ಲಿ ಏನು ತುಂಬುತ್ತೀರಿ ಅದ್ರ ಮೇಲೆ ಅಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ನೀವು ಹೇಗೆ ಉತ್ತರ ಕೊಡ್ತೀರ ಅದು ಮುಖ್ಯ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ, ಓಕೆ, ಬಟ್ ಅದನ್ನೇ ಯಾವ ತರ ನೀವು ಕನ್ವೆ ಮಾಡ್ತೀರ ಅವ್ರಿಗೆ, ಅದು ತುಂಬಾ ಮುಖ್ಯ ಆಗುತ್ತೆ. ಹಾಗಂತ ಎಲ್ಲ ಖಾಲಿನೇ ಬಿಡ್ಲಾ ಸರ್? ದಯವಿಟ್ಟು ಆ ತಪ್ಪು ಮಾಡಬೇಡಿ. IAS ಎಕ್ಸಾಮ್ಗೆ ಓದ್ತಾ ಇದೀರಿ ನೀವು, ಅಟ್ ಲೀಸ್ಟ್ 1-2-3 ಆದ್ರೂ ಒಳ್ಳೆ ಅಂಶಗಳು ನಿಮ್ಮಲ್ಲಿ ಇರಬೇಕಲ್ವಾ? ಇರ್ತವೆ ಒಂದಲ್ಲ ಒಂದು. ಪ್ರೈಸಸ್ ಏನೂ ಇಲ್ಲ, ಪರವಾಗಿಲ್ಲ. ಸ್ಪೋರ್ಟ್ಸ್ ನಲ್ಲಿ ಏನೂ ಇಲ್ಲ, ಪರವಾಗಿಲ್ಲ. ಯಾರಿಗೆ? IAS ಮತ್ತು IFS ನವ್ರಿಗೆ. ಬಟ್ IPS ನವ್ರು ಅಟ್ ಲೀಸ್ಟ್ ನೀವೇನಾದ್ರೂ ಸ್ಪೋರ್ಟ್ಸ್ ನಲ್ಲಿ ಸಾಧನೆಗಳನ್ನ ಮಾಡಿರ್ತೀರಿ ಅಲ್ವಾ? NCC ನಲ್ಲಾದ್ರೂ ಇರ್ತೀರಿ, ಅದನ್ನ ಬರೀರಿ. ಇಲ್ಲ ಇವೆರಡೂ ಇಲ್ವಾ? ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಬನ್ನಿ. ಏನ್ ಕೇಳ್ತಾ ಇದಾರೆ ಇಲ್ಲಿ? ಪೊಸಿಷನ್ ಆರ್ ಡಿಸ್ಟಿಂಕ್ಷನ್ ಲೀಡರ್ಶಿಪ್ ಇನ್ ಸ್ಕೂಲ್ ಆರ್ ಕಾಲೇಜ್. ನೀವು ಕ್ಲಾಸ್ ನಲ್ಲಿ ಮಾನಿಟರ್ ಆಗಿರ್ತೀರಿ ಅಥವಾ SSLC ನಲ್ಲಿ GS ಆಗಿರ್ತೀರಿ ಹೈಸ್ಕೂಲ್ಗೆ, ಅದನ್ನೆಲ್ಲ ಬರೀರಿ, ನೋ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಇಲ್ಲ. ಕ್ಲಾಸ್ ಮಾನಿಟರ್, GS ಇನ್ SSLC, ಸೊ ಇವುಗಳ ಬಗ್ಗೆ ಬರೀರಿ. ಅಂದ್ರೆ ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಇಲ್ವಾ ಅಂತ ನೋಡ್ತಾ ಇರಲಿಲ್ಲ, ಅದ್ರ ಬಗ್ಗೆ ಮಾತುಕತೆ ಮಾಡ್ತಾರೆ ಅಷ್ಟೇ. ನೀವು ಇದ್ರಿ, ನಿಮ್ಗೆ 10 ಮಾರ್ಕ್ಸ್ ಎಕ್ಸ್ಟ್ರಾ, ಇಲ್ಲ 10 ಮಾರ್ಕ್ಸ್ ಕಡಿಮೆ, ಆ ತರ ಏನಿಲ್ಲ. ದಟ್ ಡಸಂಟ್ ಮ್ಯಾಟರ್ ಹಿಯರ್. ಜಸ್ಟ್ ಕಮ್ಯುನಿಕೇಶನ್ಗೋಸ್ಕರ ನೋಡ್ತಾ ಇರಲಿ. ಒಂದು ಉದಾಹರಣೆ ಕೊಡ್ತೀನಿ ನಾನಿಲ್ಲಿ. ಡಾಕ್ಟರ್ ಶಿವಿನ್ ಅವ್ರ ಹೆಸರು ಕೇಳಿರ್ತೀರಿ ನೀವು. ರೀಸೆಂಟ್ಲಿ ಅವ್ರು IRS ಆಫೀಸರ್ ಇದ್ರು, ರಾಜೀನಾಮೆ ಕೊಟ್ಟು ಈಗ ಅವರು ಟೀಚಿಂಗ್ ಮಾಡ್ತಾ ಇದ್ದಾರೆ. ಸೊ ಇವರು ಇಂಟರ್ವ್ಯೂಗೆ ಹೋಗಿರ್ತಾರೆ. ಇವ್ರ ಫ್ರೆಂಡ್ ಮತ್ತೊಬ್ಬ, ಆತ ಗೋಲ್ಡ್ ಮೆಡಲಿಸ್ಟ್ ಅಂತೆ, ಆತನು ಕೂಡ ಇಂಟರ್ವ್ಯೂ ಹೋಗಿರ್ತಾನೆ. ಅವನಿಗೆ 162 ಮಾರ್ಕ್ಸ್ ಬಂತಂತೆ, ಇವರಿಗೆ 195 ಮಾರ್ಕ್ಸ್. ಕಾರಣ ಏನು? ಗೋಲ್ಡ್ ಮೆಡಲಿಸ್ಟ್ಗೆ ಜಾಸ್ತಿ ಕೊಡ್ಬೇಕಾಗಿತ್ತಲ್ಲ. ಸೊ ಇಷ್ಟೇ, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ನೋಡ್ತಾರೆ ಹೊರತು ನಿಮ್ಮ ಸಾಧನೆ ನೀವು ಆಗ ಏನ್ ಮಾಡಿದ್ರಿ ಅಂತ ನೋಡಲ್ಲ ಅವರು. ನಿಮ್ಮಲ್ಲಿ ಏನ್ ಚೆಕ್ ಮಾಡ್ತಿರ್ತಾರು ಪದೇ, ಆರ್ ಯು ರಿಯಲಿ ಫಿಟ್ ಟು ಬಿ ಎನ್ IAS ಆಫೀಸರ್? ಉದಾಹರಣೆ, ನೀವು ಫಸ್ಟ್ ಪ್ರಿಫರೆನ್ಸ್ IAS ಕೊಟ್ಟಿದ್ರೆ, ಇಲ್ಲ ನೀವು IPS ಕೊಟ್ಟಿದ್ರೆ, ಯು ಆರ್ ರಿಯಲಿ ಫಿಟ್ ಫಾರ್ ದ್ಯಾಟ್ ಅಂತ ನೋಡ್ತಾರೆ. IFS ಕೊಟ್ಟಿದ್ರೆ ಅದಕ್ಕೆ ಯೋಗ್ಯದಿದ್ದೀರಾ ಅಂತ ನೋಡ್ತಾರೆ. ಸೊ ಅದಕ್ಕೆ ತಕ್ಕ ಹಾಗೆ ನೀವು ಇಲ್ಲಿ ಕೆಳಗಡೆ ಬರಿಬೇಕಾಗತ್ತೆ. ಓಕೆ, ಸೊ ಪೊಸಿಷನ್ಗಳನ್ನ ಬರೆದ್ರಿ. ಹಾಬೀಸ್ ಏನೇನು ಬರಿಬೇಕು ಸರ್? ನಾನು ಹಾಬೀಸ್ ನೋಡಿ ಸುಮಾರು ಒಂದು 10-12 ಬರೆದು ಬಿಡಬೇಡಿ. ನೀವು ನಿಜವಾಗ್ಲೂ ಅದನ್ನ ಮಾಡ್ತಾ ಇರ್ಬೇಕು. ಈಗ ಉದಾಹರಣೆಗೆ ಕೆಲವೊಬ್ರು ಕ್ರಿಕೆಟ್ ಅಂತ ಬರೆದು ಬಿಡ್ತಾರೆ ಡೈರೆಕ್ಟ್ ಆಗಿ. ನಾನು ಬರಿಬೋದಾಗಿತ್ತು, ಬಟ್ ನಾನು ಬರೆದಿಲ್ಲ ಕ್ರಿಕೆಟ್ ಅಂತ. ಯಾಕಂದ್ರೆ 2015 ನಂತರ ಕ್ರಿಕೆಟ್ ನೋಡಿಲ್ಲ ನಾವು, ಆ ಕಡೆ ಗಮನನೇ ಇಲ್ಲ ನಮ್ದು. ಅದಕ್ಕಿಂತ ಮುಂಚೆ ಪ್ರತಿದಿನ ಕ್ರಿಕೆಟ್ ನೋಡ್ತಾ ಇದ್ವಿ. ಸೊ ಗೊತ್ತಿಲ್ಲ, ಈಗ ಬಿಟ್ಟಿದ್ದೀರ, ಅದು ನಿಮ್ ಹಾಬಿ ಅಲ್ವೇ ಅಲ್ಲ. ಅದು ಸಿನಿಮಾ ಅಂತ ಬರೆದು ಬಿಡ್ತಾರೆ ಕೆಲವೊಬ್ರು ಡೈರೆಕ್ಟ್ ಆಗಿ. ಏನ್ ಸಿನಿಮಾ, ಏನ್ ಬೇಕಾದ ಪ್ರಶ್ನೆ ಕೇಳಬಹುದು ಅವ್ರು ಸಿನಿಮಾ ಬಗ್ಗೆ. ಆ ತರನೂ ಬೇಡ, ಸ್ಪೆಸಿಫಿಕ್ ಆಗಿರ್ಲಿ. ಸ್ಪೆಸಿಫಿಕ್ ಉದಾಹರಣೆಗೆ ರೀಡಿಂಗ್ ಅಂತ ಬರೆದು ಬಿಡ್ತಾರೆ ಕೆಲವೊಬ್ರು. ರೀಡಿಂಗ್, ಹೌದು, ರೀಡಿಂಗ್ ನಲ್ಲಿ ಸಾಕಷ್ಟು ಬರುತ್ತೆ. ಕೆಲವೊಬ್ರು ಕಾದಂಬರಿ ಓದ್ತಾರೆ ಅಲ್ವಾ, ಕೆಲವೊಬ್ರು ಏನೇನು ಓದ್ತಾರೆ, ನ್ಯೂಸ್ ಪೇಪರ್ ಓದ್ತಾರೆ, ಕೆಲವೊಬ್ರು ಸೆಲ್ಫ್ ಹೆಲ್ಪ್ ಬುಕ್ ಓದ್ತಾರೆ. ಸೊ ನಿಮ್ದು ಏನಿದೆ ಇದರಲ್ಲಿ?
IPS IAS ಆಸ್ಪಿರೆಂಟ್ ಇದೀರಿ, ನ್ಯೂಸ್ ಪೇಪರ್ ಅಂತ ಓದ್ತೀರಿ, ಅದ್ರ ಬಗ್ಗೆ ಬರೀರಿ. ಇಲ್ಲ ಸೆಲ್ಫ್ ಹೆಲ್ಪ್ ಬುಕ್ ಓದ್ತಾ ಇದ್ರೆ ಅದ್ರ ಬಗ್ಗೆ ಬರೀರಿ. ಇಲ್ಲ ನಿಮ್ಗೆ ಅಡುಗೆ ಮಾಡೋ ಹವ್ಯಾಸ ಇದ್ರೆ ಅದನ್ನು ಕೂಡ ಬರೀರಿ. ಒಂದೇ ಅಲ್ಲಿ ಏನ್ ನೀವು ಬರ್ದಿರ್ತೀರಿ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಕಾನ್ಫಿಡೆಂಟ್ ಆಗಿ ನೀವು ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡ್ಬೇಕಾಗತ್ತೆ. ಸುಮ್ನೆ ಅಲ್ಲಿ ಬರೆಯೋದೊಂದು ಒಳಗಡೆ ಇರೋದೊಂದು ಆಗಬಾರದು, ತುಂಬಾ ರಾಂಗ್ ಆಗುತ್ತೆ. ಇಲ್ಲ ನೀವೇನಾದ್ರೂ ಯೂಟ್ಯೂಬ್ ನಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಅದ್ರ ಬಗ್ಗೆ ಬರೀರಿ. ಅದರಿಂದ ನೀವು ಸಮಾಜದ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀರಿ, ಸೊ ಅದರಿಂದ ನಿಮ್ಮ ಸರ್ವಿಸ್ ಅದಕ್ಕೆ ಏನಾದ್ರು ಸಂಬಂಧ ಇದೆಯಾ ಅಂತ ಚೆಕ್ ಮಾಡೋಕೆ ನೋಡ್ತಾರೆ ಅವರು. ಸೊ ಚೆನ್ನಾಗಿದ್ರೆ ಚೆಕ್ ಮಾಡಿದ್ರೆ ಹೊಂದಾಣಿಕೆ ಆಗ್ತಾ ಇದ್ರೆ ಒಂದ್ ಸ್ವಲ್ಪ ಅಂಕಗಳು ಜಾಸ್ತಿ ಸಿಗ್ಬೋದು ನಿಮಗೆ. ಓಕೆ, ಸೊ ಇಷ್ಟು ಅಂಶಗಳು ನಿಮಗೆ ಗೊತ್ತಿರಲಿ, ಇಷ್ಟನ್ನ ಬರಿಬೇಕು. ಸೊ ಈಗ ಏನೇನಾಗುತ್ತೋ ಅಷ್ಟು ಬರ್ದಿರಿ, ಏನೂ ಮೇಜರ್ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ನೀವು ಒಂದ್ಸರಿ ಮೇನ್ಸ್ ಪಾಸ್ ಆಗ್ತೀರಿ ನೋಡಿ, ಆಗ ಟೈಮ್ ಸಿಗುತ್ತೆ, ವಿಂಡೋ ಕೊಡ್ತಾರೆ, ಮತ್ತೆ ಆಗ ಅಪ್ಡೇಟ್ ಮಾಡ್ಕೊಳ್ಬಹುದು. ಆಗ ನಿಮಗೆ ಸರ್ವಿಸ್ ನಲ್ಲಿ ಇರುವಂತಹ ಆಫೀಸರ್ಗಳು ಕೂಡ ಹೆಲ್ಪ್ ಮಾಡ್ತಾರೆ ಇದಕ್ಕೆ, ಯಾವ ತರ ಅಪ್ಡೇಟ್ ಮಾಡ್ಕೊಳ್ಬೇಕು, ಯಾವ ತರ ಇಲ್ಲ ಅಂತ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ಶಿವಿನ್ ಅವ್ರದ್ದು, ಡಾಕ್ಟರ್ ಶಿವಿನ್ ಅವ್ರು ತುಂಬಿರೋದು. ಅವರು ಡ್ಯಾಫ್ ಅನ್ನ ಫಿಲ್ ಮಾಡುವಾಗ ಡೀಟೇಲ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕರೀತಾರೆ ಅದನ್ನ. ಸೊ ನೋಡಿ ಪ್ರೈಸಸ್ ಏನೇನು ಬರೆದಿದ್ರು ಅವರು: ಬೆಸ್ಟ್ ಸ್ಪೀಕರ್ ಆಟ್ ಸಿಂಬಯೋಸಿಸ್ ಮಾಡೆಲ್ ಯುನೈಟೆಡ್ ನೇಷನ್ಸ್ ಆನ್ ಸೌತ್ ಚೈನಾ ಸಿ. ಸೊ ಏನ್ ಕೇಳಿದ್ರು ಇದ್ರ ಮೇಲೆ ಅವರು ಪ್ರಶ್ನೆಗಳನ್ನ UPSC ನಲ್ಲಿ? ಕೀವರ್ಡ್ ನೋಡ್ತಾರೆ ಅವರು. ಸಿಂಬಯೋಸಿಸ್ ಅಂದ್ರೆ ಏನಂತ ಕೇಳಬಹುದು, ಯುನೈಟೆಡ್ ನೇಷನ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಬಹುದು, ಸೌತ್ ಚೈನಾ ಸಿ ಬಗ್ಗೆ ಕೇಳಬಹುದು, ಚೀನಾ ಅಂತ ಮೆನ್ಷನ್ ಇರೋದ್ರಿಂದ ಚೀನಾ ಬಗ್ಗೆ ಏನ್ ಬೇಕಾದ್ರೂ ಕೇಳಬಹುದು. ಸೊ ಈ ತರ ಪ್ರಶ್ನೆಗಳನ್ನ ಕೇಳಾಗತ್ತಲ್ಲಿ. ನಿಮ್ಮ ಡ್ಯಾಫ್ ಮೇಲೆ ತುಂಬಾ ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೀವು. ಅರ್ಥ ಆಯ್ತಾ? ಒಂದು ಭಯ ಪಡದೇ ಇರುವಂತ ವಿಚಾರ ಏನಂತಂದ್ರೆ UPSC ನಮ್ಗೆ ಮತ್ತೆ ಅವಕಾಶ ಕೊಡುತ್ತೆ ತಿದ್ದುಪಡಿ ಮಾಡೋಕೆ ಇದನ್ನ. ಆಮೇಲೆ ಫಸ್ಟ್ ಪೊಸಿಷನ್ ಆಟ್ IIT ದೆಹಲಿ ಯೂತ್ ಪಾರ್ಲಿಮೆಂಟ್ ಅಂತ ಕೇಳಿದ್ರು, ಬರ್ದಿದ್ರು ಅವರು, ಶಿವಿನ್ ಅವ್ರು ಫಿಲ್ ಮಾಡಿದ್ರು ಇದನ್ನ. ಸೊ ಇದು ಒಂದು ಎಕ್ಸಾಂಪಲ್ ಆಗುತ್ತೆ. ಇನ್ನು ಸ್ಪೋರ್ಟ್ಸ್ ನಲ್ಲಿ ನೀವು ಏನೇನ್ ಸಾಧನೆ ಮಾಡಿದ್ರಿ ಅಂದಾಗ ಅವ್ರು ಏನ್ ಫಿಲ್ ಮಾಡಿದ್ರು? ನ್ಯಾಷನಲ್ ಲೆವೆಲ್ ಚೆಸ್ ಪ್ಲೇಯರ್ ಅಂತ ಬರೆದ್ರು. ಚೆಸ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಆ ತರನು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸುಮ್ನೆ ಬರ್ಲಿಕ್ಕೆ ಹೋಗ್ಬೇಡಿ, ಗೊತ್ತಿದ್ರೆ ಬರೀರಿಲ್ಲ ಅಂದ್ರೆ ಬಿಟ್ಬಿಡಿ. ಇನ್ನು ಪೊಸಿಷನ್ ಮತ್ತೆ ನೀವು ಸ್ಕೂಲ್ ಕಾಲೇಜ್ ನಲ್ಲಿ ಏನಾದ್ರು ಮಾಡಿದ್ರೆ ಫೌಂಡರ್ ಆಫ್ ಟರ್ನ್ ಕೋರ್ಟ್ ಡಿಬೇಟಿಂಗ್ ಸೊಸೈಟಿ ಇನ್ ಕಾಲೇಜ್ ಅಂತ ಸ್ಟಾರ್ಟ್ ಮಾಡಿದ್ರು ಅವರು. ಹಾಗೇನೆ ಚೀಫ್ ಅಡ್ಜುಡಿಕೇಟರ್ ಮಾಡೆಲ್ ಯುನೈಟೆಡ್ ನೇಷನ್ಸ್ ಅನ್ನ ಅದನ್ನ ಆ ರೀತಿಯಾಗಿ ಕೆಲಸ ಮಾಡಿದ್ರು, ಅವುಗಳ ಬಗ್ಗೆ ಬರೀತಾರೆ. ಆಮೇಲೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನಾದ್ರು ಹಾಬೀಸ್ ಇದೆ ಅಂತ ನೋಡಿದಾಗ ಡಿಪ್ಲೊಮಾ ಇನ್ ಇಂಟರ್ನ್ಯಾಷನಲ್ ಅಫೇರ್ಸ್ ಒಂದು, ರೈಸಿಂಗ್ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಥ್ರೂ ಯೂಟ್ಯೂಬ್, ಎರಡೇ ಬರ್ದಿದ್ದಾರೆ ನೋಡಿ ಅವರು, ಜಾಸ್ತಿ ಏನೂ ಬರ್ದಿಲ್ಲ, ಹಾಬೀಸ್ ಏನೂ ಬರ್ದಿಲ್ಲ. ನಮ್ಮ ತರ ಕುಕಿಂಗ್ ಆಗಿರ್ಬೋದು, ಸಿನಿಮಾ ನೋಡಿದ. ಯಾಕೆ ಇದನ್ನ ಬರ್ದಿದ್ದಾರೆ? ಇಂಟರ್ನ್ಯಾಷನಲ್ ಅಫೇರ್ಸ್ ಅಂತ ಬರ್ದಿದ್ದಾರೆ, ಯುನೈಟೆಡ್ ನೇಷನ್ಸ್ ಅಂತ ಬರ್ದಿದ್ದಾರೆ. ಯಾಕಂದ್ರೆ ಇವರ ಫಸ್ಟ್ ಪ್ರಿಫರೆನ್ಸ್ IAS ಇರಲಿಲ್ಲ. ಸೊ ಅದಕ್ಕೂ ಇದಕ್ಕೂ ಲಿಂಕ್ ಇದೆ ಅಲ್ವಾ? ಸೊ ಈ ತರ ಆದಾಗ ಆ ತರ ಪ್ರಶ್ನೆನ ಕೇಳಿದಾಗ ಅನ್ಸುತ್ತೆ ಅವ್ರಿಗೆ ಇಂಟರ್ವ್ಯೂ ತಗೊಳ್ಳೋರಿಗೆ, ಸೊ ಈ ವ್ಯಕ್ತಿ IFS ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾನೆ, ಇವನ್ ಸಾಮಾನ್ಯವಾಗಿ ಇವನ ಅಫಿನಿಟಿ, ಇವನು ಯಾವ ಕಡೆ ಸೆಳೀತಾ ಇದೆ ಅಂದ್ರೆ ಇವನದು ಅಂತ ಅಂದ್ರೆ, ಸೊ ಸಾಧ್ಯ ಆದಷ್ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕಡೆನೇ ಇದೆ ಇವನಿಗೆ. ಸೊ IFSಗೆ ಈತ ಸೂಟ್ ಆಗ್ತಾನೆ ಅಂತ ಕೇಳುವಂತಹ ಸಾಧ್ಯತೆಯಲ್ಲಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಗಮನ ಇಟ್ಕೊಂಡು ಇವುಗಳ ಕಡೆ ನೀವು ಫಿಲ್ ಅನ್ನ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ ಇದೆ ಇಷ್ಟು? ಸೊ ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ, ಒಂದ್ ನಿಮಿಷ. ಎಸ್, ಸೊ ಹಾಬೀಸ್ ಏನೇನು ಫಿಲ್ ಮಾಡಬೇಕು, ಆಮೇಲೆ ನಿಮ್ಮ ಸಾಧನೆಗಳನ್ನ ಏನೇನು ಫಿಲ್ ಮಾಡ್ಬೇಕಂತ ನಾನು ತಿಳಿಸ್ಕೊಟ್ಟೆ. ಸಿಂಪಲ್ ಆಗಿ ಬರೀರಿ, ಏನ್ ಗೊತ್ತಿರುತ್ತೋ ಅಷ್ಟು ಬರೀರಿ ಈಗ, ಗೊತ್ತಾ? ಓಕೆ, ಆಮೇಲೆ ಮತ್ತೆ ಅಪ್ಡೇಟ್ ಮಾಡ್ಕೊಳ್ಳೋಣ ಅದನ್ನ. ಇಷ್ಟು ಮಾಹಿತಿ ಸಾಕು, ಜಾಸ್ತಿ ಏನು ತಲೆ ಕೆಡ್ಸ್ಕೊಳಿಕ್ ಹೋಗ್ಬಿಡಿ, ಆರಾಮಾಗಿ ಬರೀರಿ ಒಂದು 4-5 ಪದಗಳನ್ನ. ಅಲ್ಲಿ ಏನು ಬರೀರಿ, ನಾನೇನು ಬರ್ದೀನಿ ಅದನ್ನ ಹೇಳಲ್ಲ, ನೀವು ಸ್ವಂತ ಥಿಂಕ್ ಮಾಡಿ ಬರೀಬೇಕು, ನೀವು ಆಫೀಸರ್ಸ್ ಆಗೋರಿದ್ದೀರಿ, ಸರಿನಾ? ಸೊ ಇದಾದ ನಂತರ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು ಸರ್ವಿಸ್ ಪ್ರಿಫರೆನ್ಸಸ್. ವೆರಿ 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 ಇಂಪಾರ್ಟೆಂಟ್. ಏನ್ ಸರ್, ಯಾವುದು 23 ಪೋಸ್ಟ್ಗಳಿದೆ, ಅದರಲ್ಲಿ ನಾವು ಯಾವ್ದನ್ನ ತುಂಬೋಣ? ತುಂಬಾ ಡೀಟೇಲ್ ಆಗಿ ಸರಳವಾಗಿ ನಾನು ಹೇಳ್ಕೊಡುವಂತ ಪ್ರಯತ್ನ ಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಸರ್ವಿಸ್ ಪ್ರಿಫರೆನ್ಸಸ್ ಅಂತ ನೋಡಿದಾಗ ಟೋಟಲ್ 23 ಹುದ್ದೆಗಳಿಗೆ UPSC ಕಾಲ್ ಫಾರ್ ಮಾಡಿದೆ. ಅದರಲ್ಲಿ ಕೆಲವೊಂದು ಗ್ರೂಪ್ A ಇದೆ, ಕೆಲವೊಂದು ಗ್ರೂಪ್ B ಕೂಡ ಇದೆ. ಗ್ರೂಪ್ A ಯಾವ್ದಿದೆಯೋ ಅದು ಲಬಾಸ್ನಾಗೆ ಹೋಗುತ್ತೆ. ಯಾವುದು? ಫೌಂಡೇಶನ್ ಕೋರ್ಸ್ಗೆ ಲಬಾಸ್ನಾಗ್ ಟ್ರೈನಿಂಗ್ ಹೋಗ್ತಾರೆ ಅವರು. ಗ್ರೂಪ್ B ನವರು ಲಬಾಸ್ನಾಗ್ ಹೋಗಲ್ಲ ಅವರು, ಇಷ್ಟು ಗೊತ್ತಿರಲಿ ನಿಮ್ಗೆ. ಇನ್ನು 23 ಪೋಸ್ಟ್ಗಳನ್ನ ಹೇಗೆ ಸೆಲೆಕ್ಟ್ ಮಾಡೋದು ಸರ್? ತುಂಬಾ ಕನ್ಫ್ಯೂಷನ್ ಇದೆ. ಇದಕ್ಕೆ ನಾನೊಂದು ಒಬ್ಬ ಹಿರಿಯ IAS ಅಧಿಕಾರಿಯವರ ಕೊಟ್ಟಿರುವಂತ ಒಂದು ಮಾಹಿತಿಯನ್ನು ಕೂಡ ಕೊಡ್ತೀನಿ, ಅವರೇ ಕೊಟ್ಟಿರುವಂತ ಒಂದು ಪ್ರಿಫರೆನ್ಸ್ ಅನ್ನ ಕೊಡ್ತೀನಿ, ಜೊತೆಗೆ ನಾನು ಕೂಡ ಇಲ್ಲಿ ನಿಮ್ಮ ಮುಂದೆ ಅನಾಲಿಸಿಸ್ ಮಾಡ್ತೀನಿ. ಸೊ 23 ಪೋಸ್ಟ್ಗಳಲ್ಲಿ ಮೊದಲು ಫಸ್ಟ್ ಅಂತ ತಗೊಂಡಾಗ ನಾವು 3 ತಗೊಳ್ಳೋಣ: IAS, IFS, IPS. ನೋಡಿ, IAS ಬಗ್ಗೆ ಅಂತೂ ಹೇಳೋದೇ ಇಲ್ಲ. ಭಾರತದ ಬೆಸ್ಟ್ ಅಂಡ್ ಟಾಪ್ ಹುದ್ದೆ ಅಂತ ಅಂದ್ರೆ ಅದು IAS ವಿಲ್ ಬಿ ಕಿಂಗ್ ಆಫ್ ಇಂಡಿಯಾ ಅಥವಾ ಕ್ವೀನ್ ಆಫ್ ಇಂಡಿಯಾ. ಇದನ್ನಂತೂ ಮ್ಯಾಕ್ಸಿಮಮ್ ಎಲ್ಲರೂ ಕೊಡ್ತೀರಿ. ಅವ್ರ ಕೆಲಸ ಏನು, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರ್ತಾರೆ, ಏನೇನು ಮಾಡ್ತಾರೆ, ಅವ್ರಿಗಿರುವಂತ ಅಧಿಕಾರ ಏನೇನು ಅದೆಲ್ಲನೂ ಕೂಡ ಗೊತ್ತಿದೆ ನಿಮ್ಗೆ. ಎಲ್ಲಾ ಡಿಪಾರ್ಟ್ಮೆಂಟ್ ಮೇಲೆ ಇವರಿಗೆ ಅಧಿಕಾರ ಇರುತ್ತೆ. ಅರ್ಥ ಆಯ್ತಾ? ಸೊ ಇದನ್ನಂತೂ ಮ್ಯಾಕ್ಸಿಮಮ್ ಎಲ್ಲರೂ ಫಸ್ಟ್ ಅಂತ ಕೊಡ್ತಾರೆ. ಇನ್ನು ಕೆಲವೊಬ್ರು IFS ಫಸ್ಟ್ ಅಂತ ಕೊಡ್ತಾರೆ, ಇನ್ನು ಕೆಲವೊಬ್ರು IPS ಫಸ್ಟ್ ಅಂತಾನು ಕೂಡ ಕೊಡ್ತಾರೆ. ಸೊ ಒಟ್ನಲ್ಲಿ ಈ 3 ಹುದ್ದೆಗಳಿಗೆ 1, 2, 3
ಅಥವಾ 1 2 3 ಅಥವಾ 1 2 3 ಈ ತರನು ಕೊಟ್ಟಿರ್ತಾರೆ. ಅವರವರ ಆಯ್ಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. IAS ಬಗ್ಗೆ ಅಂತೂ ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ. ಸ್ವಲ್ಪ IFS ಬಗ್ಗೆ ನಾವು ನೋಡ್ಕೊಳ್ಳೋಣ. ಸೊ ಸಾಮಾನ್ಯವಾಗಿ IFS ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಮ ಸರ್ವಿಸ್ ನ ಕೆಲವೊಂದು ಅವಧಿ ನೀವು ಭಾರತದಲ್ಲಿ ಇರ್ತೀರಿ, ಒಂದು 33% ಅನ್ಬೋದು, ಒಂದು 67% ಅಂದ್ರೆ ಒಂದು 30 ವರ್ಷದ ಸರ್ವಿಸ್ ಇದೆ ನಿಮ್ದಂದ್ರೆ ಒಂದು 20 ವರ್ಷ ನೀವು ಫಾರಿನ್ ಅಲ್ಲೇ ಇರ್ತೀರಿ, ಒಂದು 10 ವರ್ಷ ಭಾರತದಲ್ಲಿ ನೀವು ಇರಬೇಕಾಗತ್ತೆ ಸರ್ವಿಸ್ ಮಾಡೋಕೆ. ಇನ್ನು ಸರ್ ನನಗೆ ಯಾವ್ದು ಬೇಕಾದ ಹುದ್ದೆ ಸಿಕ್ಬಿಡುತ್ತೆ, ಯಾವ್ದು ಬೇಕಾದ ಉದಾಹರಣೆ ನಾನು ಅಮೆರಿಕಾನೇ ಬೇಕು ಸರ್, ನನಗೆ ನಾನು ಅಮೆರಿಕನ್ ಡೈರೆಕ್ಟ್ ಆಗಿ ಸಿಕ್ಬಿಡುತ್ತಾ? ಇಲ್ಲ, ನಿಮ್ಮ ರ್ಯಾಂಕ್ ಮೇಲೆ ಡಿಪೆಂಡ್ ಅದು. ಈಗ ಹೇಗೆ IAS ಆಗಿರೋರ್ಗೆ ಯಾವ ಬೇಕಾದ ರಾಜ್ಯ ಸಿಕ್ಬಿಡ್ಬೋದಲ್ವಾ, ಸೊ ಹಾಗೇನೆ IFS ಆದ ನಂತರ ನೀವು ನಿಮ್ಮ ರ್ಯಾಂಕ್ ಮೇಲೆ ಯಾವ ದೇಶನೂ ಸಿಗುತ್ತೆ ನಿಮ್ಗೆ. ಮೊದಲು ಏನ್ ಮಾಡ್ತಾರೆ, ನೀವು IFS ಆದ ನಂತರ ಒಂದು ಎಕ್ಸಾಮ್ ತಗೊಳ್ತಾರೆ, ಮೊದಲು ಒಂದು ಭಾಷಣ ಕಲಿಸ್ತಾರೆ, ಕಂಪಲ್ಸರಿ ಫಾರಿನ್ ಲ್ಯಾಂಗ್ವೇಜ್ ಎಕ್ಸಾಮ್ ತಗೊಳ್ತಾರೆ. ಅದರಲ್ಲಿ ನೀವು ಚೂಸ್ ಮಾಡ್ಕೊಳ್ಬೇಕು ಯಾವ್ದು ಲ್ಯಾಂಗ್ವೇಜ್ ಅಂತ. ಅಲ್ಲೂ ಕೂಡ ಮೊದಲು ರ್ಯಾಂಕ್ ಬಂದಿರೋರು ಮೊದಲು ಪ್ರಿಫರೆನ್ಸ್ ಅನ್ನ ಕೊಟ್ಟಿರ್ತಾರೆ. ಉದಾಹರಣೆಗೆ ನೀವು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅನ್ಕೊಳ್ಳೋಣ, ಯಾವ್ದು ಬೇಕಾದ ದೇಶಗಳು ಹೋಗ್ಬೋದಾಗುತ್ತೆ ನೀವು, ಬಟ್ ಇಂಗ್ಲಿಷ್ ಮೊದಲಿನವರು ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಆಗ ನಿಮ್ಗೆ ಉಳಿಯೋದು ಈ ಚೀನಾದಂತ ಮ್ಯಾಂಡ್ರಿನ್ ಭಾಷೆ ಆಗಿರ್ಬೋದು, ಜಪಾನ್ ಭಾಷೆ ಆಗಿರ್ಬೋದು ಅಲ್ವಾ, ಇವುಗಳನ್ನ ಕಲ್ತಾಗ ಆ ದೇಶಗಳಿಗೆ ಮಾತ್ರ ಹೋಗ್ಬೇಕಾಗತ್ತೆ, ನೀವು ಅಲ್ಲಿ ಮಾತ್ರ ಸರ್ವಿಸ್ ಮಾಡ್ಬೇಕಾಗತ್ತೆ. ಸೊ ಈ ತರ ಇರುತ್ತೆ. ಒಂದು ಖುಷಿ ವಿಚಾರ ಏನು ಅಂತ ಅಂದ್ರೆ ಇಲ್ಲಿ ಸಂಬಳ ಸಿಕ್ಕಾಪಟ್ಟೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೀಜಿಂಗ್ ನಲ್ಲಿ ಚೀನಾದಲ್ಲಿ ವರ್ಕ್ ಮಾಡುವಂತವ್ರಿಗೆ $5,000 ಇರುತ್ತೆ ಪ್ರತಿ ತಿಂಗಳು, ಅಂದ್ರೆ ಒಂದು 4.5 ಲಕ್ಷ ರೂಪಾಯಿ ಆಯ್ತು ಸಂಬಳ. ಎಲ್ಲ ಫೆಸಿಲಿಟೀಸ್ ಬಿಟ್ಟು 4.5 ಲಕ್ಷ ರೂಪಾಯಿ ಸಂಬಳನೇ ಸಿಗುತ್ತೆ. ಇನ್ನು ಒಂದು ನೀವು ವಿದೇಶದಲ್ಲಿ ತಿರುಗಾಡ್ಕೊಂಡು ಆರಾಮಾಗಿರ್ತೀರಿ, ತುಂಬಾ ಫೆಸಿಲಿಟಿಗಳು ಸಿಗುತ್ತೆ, ನಿಮ್ಮ ಮನೆಯವ್ರನ್ನ ಕೂಡ ಕರ್ಕೊಂಡು ಹೋಗ್ಬೋದು ವಿದೇಶಕ್ಕೆ. ಬಟ್ ಕೆಲವೊಂದು ರಿಸ್ಟ್ರಿಕ್ಷನ್ಗಳಿದೆ, ಅದರದೇ ಆದಂತ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಡಿಪೆಂಡೆಂಟ್ಸ್ ಅಂತ ಕರೀತಾರೆ ಅವರನ್ನ. ನಿಮ್ ಪೇರೆಂಟ್ಸ್ ಅನ್ನೆಲ್ಲ ಪ್ರತಿ ಸಾರಿ ಪೇರೆಂಟ್ಸ್ ಅನ್ನೆಲ್ಲ ನಿಮ್ ಜೊತೆ ಇಟ್ಕೊಳ್ಳೋಕೆ ನಡೆಯೋದಿಲ್ಲ, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದಕ್ಕೆ. ಬಟ್ ಕೆಲವೊಬ್ರು ಅವ್ರಿಗಿಷ್ಟ ವಿದೇಶದಲ್ಲಿ ಕೆಲಸ ಮಾಡೋದು, ಅಂತವ್ರು ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಇದನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟವ್ರಿಗೆ ಮಾತುಕತೆಯ ಕೌಶಲ್ಯ ಇದೆ ಅಂತ ನೋಡ್ತಾರೆ. ಡಿಪ್ಲೊಮ್ಯಾಟ್ಸ್ ಆಗ್ತೀರಿ ನೀವು. ಡಿಪ್ಲೊಮ್ಯಾಟ್ಸ್ ಅಂತ ಅಂದ್ರೆ ಒಂದು ವಿದೇಶಿ ಜೊತೆ ಮಾತುಕತೆ ಆಗಿರ್ಬೋದು, ರಾಯಭಾರಿಗಳಾಗಿರ್ತೀರಿ, ದೊಡ್ಡ ದೊಡ್ಡ ವಿದೇಶ ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಗಳಲ್ಲೆಲ್ಲ ಕೆಲಸ ಮಾಡ್ಬೇಕಾಗತ್ತೆ, ವಿಶ್ವಸಂಸ್ಥೆ ಆಗಿರ್ಬೋದು, WTO ಆಗಿರ್ಬೋದು, ಅಲ್ಲೆಲ್ಲ ಕೆಲಸ ಮಾಡ್ಬೇಕಾಗತ್ತೆ. ಸೊ ಇದನ್ನೆಲ್ಲ ನಿಮ್ಮನ್ನ ನೋಡ್ತಾರೆ, ತರಬೇತಿ ಕೂಡ ಕೊಟ್ಟು ರೆಡಿ ಮಾಡ್ತಾರೆ. ಸೊ IFS ಆಯ್ತಿದ್ದು. ಇನ್ನು ಇದಾದ ನಂತರ ಬರೋದು ಬಹಳಷ್ಟು ಜನರ ಫೇವರಿಟ್ IPS. ಯಾಕೆ IPS ಸೆಲೆಕ್ಟ್ ಮಾಡ್ತಾರೆ? ಇವರು ಡೈರೆಕ್ಟ್ ಜನರೊಂದಿಗೆ ಲಿಂಕ್. IPS ಒಬ್ಬ ಜಿಲ್ಲಾಧಿಕಾರಿ ಯಾರಿದ್ದಾರೆ ಅಂತ ಗೊತ್ತಿರೋದಿಲ್ಲ, ಬಟ್ ಒಬ್ಬ SP ಯಾರಿದ್ದಾರೆ ಅಂತ ಬಹಳ ಜನರಿಗೆ ಗೊತ್ತಿರುತ್ತೆ. ಸೊ ಅದು ಒಂದು ಆ ಖಾಕಿ ಒಂದು ಕದರ್ ಇರುತ್ತಲ್ಲ, ಅದು ಒಂದು ಹೆಮ್ಮೆ ಕೊಡುತ್ತೆ ಕೆಲವೊಬ್ರು. ಫಸ್ಟ್ ಪ್ರಿಫರೆನ್ಸ್ IPS ಕೊಟ್ಟಿರ್ತಾರೆ. ಉದಾಹರಣೆಗೆ ನಮ್ಮ ಬೆಳಗಾವಿ ಜಿಲ್ಲೆ DCP ಇದಾರೆ ಈಗ, ಇವರು ರೋಹನ್ ಜಗದೀಶ್ ಅಂತ ಅವರು. ಸರ್ ಅವ್ರು ಮೊದಲು ಅವರು IPS ಕೊಟ್ಟಿದ್ದು ಫಸ್ಟ್ ಪ್ರಿಫರೆನ್ಸ್, ಸೆಲೆಕ್ಷನ್ ಆಗಿಬಿಟ್ಟಿದ್ದಾರೆ, ಬಹುಶಃ ಫಸ್ಟ್ ಅಟೆಂಪ್ಟ್ ಅನ್ಸುತ್ತೆ ಅವ್ರದ್ದು. ಕೆಲವೊಬ್ರಿಗೆ ಇಷ್ಟ ಅದು. ತುಂಬಾ 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 ಘನತೆ ಹೊಂದಿರುವಂತಹ ಹುದ್ದೆ ಆಗುತ್ತೆ IPS. ಟ್ರೈನಿಂಗ್ ಕೂಡ ಹಾರ್ಡ್ ಆಗೇನೆ ಇರುತ್ತೆ, ಅಷ್ಟು ಈಸಿ ಟ್ರೈನಿಂಗ್ ಅಲ್ಲ ಇದು, ಯಾಕಂದ್ರೆ ಫಿಸಿಕಲಿ ಫಿಟ್ ಕೂಡ ಆಗಿರ್ಬೇಕಾಗತ್ತೆ. IAS ನಲ್ಲಿ ಅಂತಹ ನೀವು ವಿಕಲಚೇತನರಿದ್ರು ಕೂಡ, ವಿಶೇಷ ಚೇತನರಿದ್ರು ಕೂಡ IAS ನಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ IPS ಅಲ್ಲಿ ಅದರದೇ ಆದಂತ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಬಟ್ ಪ್ರಿಫರೆನ್ಸ್ ಕೊಡುವಾಗ ಕೊಡಿ, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ಇಲ್ಲಿ ಏನಾಗುತ್ತೀರಿ ನೀವು ಮೊದಲು, ಈಗ ಮೊದಲು ನೀವು IAS ಆದ್ರೆ ಅನ್ಕೋಣ, ಮೊದಲು ಏನ್ ಮಾಡ್ತಾರೆ, ನಿಮ್ಮನ್ನ ಅಸಿಸ್ಟೆಂಟ್ ಕಮಿಷನರ್ ಮಾಡಿರ್ತಾರೆ, ಅಥವಾ SDM ಅಂತ ಕರೀತಾರೆ ಕೆಲವೊಂದ್ ಕಡೆ, ಸಬ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಕರೀತಾರೆ. ಆಮೇಲೆ ನಿಮಗೆ ಜಿಲ್ಲಾ ಪಂಚಾಯತ್ CEO ಮಾಡ್ತಾರೆ. ಆಮೇಲೆ ಅಲ್ಲಿ ಕೆಲಸ ಮಾಡಿದ ನಂತರ ನಿಮ್ಮನ್ನ ಮತ್ತೆ ಅದಕ್ಕೆ ಮಹಾನಗರ ಪಾಲಿಕೆ ಕೂಡ ಹಾಕಬಹುದು. ಅದಾದ್ಮೇಲೆ ನಿಮ್ಮನ್ನ DC ಮಾಡ್ತಾರೆ. ಆಮೇಲೆ ನಿಮ್ಮನ್ನ ರಾಜಧಾನಿ ಕರ್ಸ್ಕೊಂಡ್ ಬಿಡ್ತಾರೆ, ಬೇರೆ ಬೇರೆ ಹುದ್ದೆಯನ್ನು ಕೊಡ್ತಾರೆ. ಇಲ್ಲೂ ಕೂಡ ಹೇಗಿರುತ್ತೆ IPS ನಲ್ಲಿ, IPS ಆಗ್ತೀರಿ, ಮೊದಲು ಕಮಿಷನರೇಟ್ ಇದ್ರೆ ನಿಮ್ಮನ್ನ ACP ಮಾಡಿರ್ತಾರೆ, ಅಥವಾ ಇಲ್ಲ ಕೆಲವೊಂದ್ ಕಡೆ ಕಮಿಷನರೇಟ್ ಇಲ್ಲ ಅಂದಾಗ ASP ಮಾಡಿರ್ತಾರೆ. ಓಕೆ, ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಮಾಡಿರ್ತಾರೆ. ಇಲ್ಲ ಕೆಲವೊಂದ್ ಕಡೆ DSP ಅಂತ ಇರುತ್ತೆ, DCP ಅಂತ ಇರುತ್ತೆ. ಸೊ ಹೀಗೆ ಮೊದಲು ನಿಮಗೆ ಅದೇನು ಹಿರಿಯ ಅಧಿಕಾರಿಗಳಿರ್ತಾರಲ್ಲ, ಅವರ ಅಂಡರಲ್ಲಿ ನಿಮಗೆ ಅವ್ರ ತರಬೇತಿ ಕೊಡ್ತಾನೆ ನಿಮಗೆ ಸ್ಪೆಷಲ್ ಪವರ್ ಅನ್ನು ಕೊಟ್ಟು ಕೆಲಸ ಮಾಡಿಸ್ತಾರೆ. ಆಮೇಲೆ ಸುಮಾರು ಒಂದು 5-6 ವರ್ಷನೋ 7-8 ವರ್ಷನೋ ಆಯಾ ರಾಜ್ಯದ ಮೇಲೆ ಡಿಪೆಂಡ್ ಆಗುತ್ತೆ, SP ಪ್ರಮೋಷನ್ ಕೊಡ್ತಾರೆ ನಿಮಗೆ. ಆಮೇಲೆ ಹಂತ ಹಂತವಾಗಿ ಮೇಲಕ್ಕೆ ಹೋಗ್ತೀರಿ. ಒಂದು ಖುಷಿ ವಿಚಾರ ಏನಂದ್ರೆ ಸಿಕ್ಕಾಪಟ್ಟೆ ವರ್ಕ್ ಫೋರ್ಸ್ ಇರುತ್ತೆ, ಒಂದ್ ರೀತಿ ಆರ್ಮಿ ಆಫೀಸರ್ ಇದ್ದ ಹಾಗೆ ನೀವು, ನಿಮ್ಮ ಹಿಂದೆನೆ ಒಂದು ದೊಡ್ಡ ಬಲ ಇರುತ್ತೆ ಇಲ್ಲಿ. ಸೊ ಯು ಆರ್ ಎದಕ್ಕೆ ವರ್ಕ್ ಮಾಡ್ತೀರಿ ನೀವು ಇಲ್ಲಿ? ಕ್ರೈಮ್ ಕಂಟ್ರೋಲ್. ಸೊ ಇದು ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಪ್ರತಿ ದಿನ ನಡೆಯುವಂತ ಘಟನೆ ಗಲಭೆಗಳು ಒಂದಲ್ಲ ಒಂದು ನಡೀತಾನೆ ಇರುತ್ತೆ, ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು. ಮತ್ತೆ 24/7 ಡ್ಯೂಟಿ ಇದು. ಓಕೆ, ಯಾವಾಗ ಬೇಕಾದ್ರೂ ರೆಡಿ ಇರಲೇಬೇಕಾಗತ್ತಲ್ವಾ, ಸೊ ಆಫೀಸರ್ಗಳಾಗಿ. ಸೊ ತುಂಬಾ ಜವಾಬ್ದಾರಿಯುತವಾದಂತಹ ಹುದ್ದೆ, ತುಂಬಾ ಮೆಂಟಲಿ ಮತ್ತೆ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಬಟ್ ಕೆಲವೊಬ್ರಿಗೆ ಇಷ್ಟ ನೋಡಿ, ಒಂದ್ ಕೆಲಸ ಇಷ್ಟ ಆದಾಗ ಆ ವ್ಯಕ್ತಿ ಏನ್ ಮಾಡೋಕ್ಕೂ ರೆಡಿ ಇರ್ತಾರೆ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಬಟ್ ಬರೀ IAS IPS ಅಂತ ಅಲ್ಲ, IPS ನವರಿಗೆ ಒಂದೇನು ವಿಶೇಷ ಅಂತ ಅಂದ್ರೆ, ನೀವು ಇಲ್ಲಿ ವರ್ಕ್ ಮಾಡಿದ ನಂತರ IB ನಲ್ಲಿ ಕೂಡ ತಗೊಳ್ತಾರೆ ನಿಮ್ಮನ್ನ, ಇನ್ಫಾರ್ಮೇಶನ್ ಬ್ಯೂರೋನಲ್ಲಿ ಹೋಗ್ತೀರಿ, ರಾ ಏಜೆಂಟ್ ಗಳು ಕೂಡ ಆಗಿ ಹೋಗ್ಬೋದು ನೀವು, ED ನಲ್ಲಿ ಕೂಡ ಹೋಗ್ತೀರಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ತುಂಬಾ
ತುಂಬಾ ಇಂಪಾರ್ಟೆಂಟ್ ಹುದ್ದೆಗಳಿವೆಲ್ಲ. ಆಮೇಲೆ ಇತ್ತೀಚೆಗೆ ಸೈಬರ್ ಡಿಪಾರ್ಟ್ಮೆಂಟ್ ಅಂತ ಕೂಡ ಮಾಡಿದ್ದಾರೆ, ಅಲ್ಲೂ ಕೂಡ ನಿಮ್ಮನ್ನ ಪ್ರಮೋಷನ್ ಕೊಡಬಹುದು. ಸೊ ನಿಮ್ಮ ಆಯ್ಕೆಯ ಮೇಲೆ ನಿಮಗೆ IFS ಇಷ್ಟಾನೇ ಇಲ್ಲ ಅನ್ಕೊಳ್ಳಿ, ಬಿಟ್ಬಿಡಿ ಅದನ್ನ, ಪ್ರಿಫರೆನ್ಸ್ ಲಾಸ್ಟ್ ಕೊಡೋಣ ಅದನ್ನ. IAS IPS ಮೊದಲ ಪ್ರಿಫರೆನ್ಸ್ ಗಳನ್ನ ಕೊಟ್ಕೊಳ್ಳಿ. ಸೊ ಇವು ಮೊದಲ 3 ಹುದ್ದೆಗಳು ಅಂತ ಅನ್ಬೋದು, ಚೆನ್ನಾಗಿರೋದು. ಇನ್ನು ನೆಕ್ಸ್ಟ್ ಗ್ರೂಪ್ ನಲ್ಲಿ ನಾವು ತಗೊಳ್ಳೋದು ಅಂತ ಅಂದ್ರೆ IRS IT, IRS ಕಸ್ಟಮ್ಸ್, IAAS ಅಂತ ಬರುತ್ತೆ. ಸೊ ಏನೇನ್ ಸರ್ ಇವು ಅಂತ ಅಂದಾಗ, IRS ಇಂಡಿಯನ್ ರೆವಿನ್ಯೂ ಇನ್ಕಮ್ ಟ್ಯಾಕ್ಸ್ ಅಂತ, ಇಲ್ಲಿ ಸ್ವಲ್ಪ ಗಮನ ಇಟ್ಕೊಂಡು ನೋಡ್ಬೋದು ನೀವು. ಇಲ್ಲಿದೆ ನೋಡಿ, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸ್ ಗ್ರೂಪ್ ಎ ಇದು. ಹಾಗೇನೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಕಸ್ಟಮ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಇಲ್ಲಿ ಇದು GST ಗೆ ಸಂಬಂಧಪಟ್ಟಿರೋದು 16ನೇದು, 17ನೇದು ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ ಆಗಿ. ಸೊ ಈ ಕೆಲಸ ಏನು ಈ ವ್ಯಕ್ತಿದು, IRS ರೆವಿನ್ಯೂ ಏನ್ ಕೆಲಸ ಈತಂದು ವ್ಯಕ್ತಿ ಅಂತ ಅಂದ್ರೆ, ಇವ್ರದ್ದು ಏನಂತ ಅಂದ್ರೆ ಇನ್ಕಮ್ ಟ್ಯಾಕ್ಸ್. ಓಕೆ, ನೀವು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ಅನ್ಕೋಣ, ನಿಮ್ ಡೈರೆಕ್ಟ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಫ್ IRS ಅಂತ ಹಾಕ್ಬಿಡ್ತಾರೆ ನಿಮ್ಮನ್ನ. ಸೊ ಇಲ್ಲಿ ನೀವೇನ್ ಮಾಡ್ತೀರಿ ಅಂತ ಅಂದ್ರೆ, ನಿಮಗಿಲ್ಲಿ ಇದು ಸಿಗುತ್ತೆ ಏನು, ಈಗ ಉದಾಹರಣೆಗೆ 35 ಲಕ್ಷಗಿಂತ ಜಾಸ್ತಿ ಯಾರು ಆದಾಯ ಗಳಿಸ್ತಾ ಇರ್ತಾರಲ್ಲ ಆ ವ್ಯಕ್ತಿಗಳ ಅಡಿಟ್ ಮಾಡ್ತೀರಿ ನೀವೆಲ್ಲ. ಒಂದ್ ರೀತಿ ಒಳ್ಳೆ ಹುದ್ದೆ ಇದು ಕೂಡ, ಮ್ಯಾಕ್ಸಿಮಮ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಇದು ಪರ್ಸನಲ್ ವೈಯಕ್ತಿಕ ಆದಾಯ, ಇನ್ಕಮ್ ಆದಾಯ ತೆರಿಗೆ, ಇದು ಈ GST ಎಲ್ಲ ಬರುತ್ತಲ್ಲ, ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲ ಬರುತ್ತೆ, ಇದು ಕಸ್ಟಮ್ಸ್ ಅಂತ ಹೇಳಿ. ಇದರಲ್ಲೂ ಕೂಡ IRS ಅಲ್ಲಿ ಹೋದ್ರಿ ಅಂತ ನಿಮ್ಮ ಇಡಿಗೂ ಕೂಡ ನೀವು ಹೋಗ್ಬೋದು. ಮ್ಯಾಕ್ಸಿಮಮ್ ಇಡಿನಲ್ಲಿ IRS ಆಫೀಸರ್ಸ್ ತುಂಬಾ ಜನ ಇದ್ದಾರೆ ಈಗ, ಅಲ್ಲೂ ಹಲವಾರು ಝೋನ್ಗಳು ಬರುತ್ತೆ, ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಈ IRS ಕಸ್ಟಮ್ಸ್ ನಲ್ಲಿ ಒಂದು ಖುಷಿ ವಿಚಾರ ಏನಂತ ಅಂದ್ರೆ, ಆರಂಭದಲ್ಲಿ ಯೂನಿಫಾರ್ಮ್ ಕೂಡ ಇರುತ್ತೆ ನಿಮಗೆ. ಒಂದ್ ರೀತಿ IRS ಆಫೀಸರ್ ನೀವು ಒಂದ್ ರೀತಿ ಪೊಲೀಸ್ ತರಾನೇ ಇಲ್ಲೂ ಕೂಡ. ಸೊ ನಿಮ್ಗೆ ಯೂನಿಫಾರ್ಮ್ ಬೇಕು ಸರ್ ನನಗಂದ್ರೆ ಇಲ್ಲಿ ಹೋಗ್ಬಹುದು. ಇಲ್ಲಿ ನಾರ್ಕೋಟಿಕ್ಸ್ ನಲ್ಲೂ ಕೂಡ ಕೆಲಸ ಮಾಡ್ತಾರೆ. ನಾರ್ಕೋಟಿಕ್ಸ್ ಅಂತ ಅಂದ್ರೆ ಈ ಮಾದಕ ವ್ಯಸನಗಳಲ್ಲೂ ಕೂಡ ಇವರೇ ಕೆಲಸ ಮಾಡೋದು. ಇದು ಇಂಡೈರೆಕ್ಟ್ ಟ್ಯಾಕ್ಸಸ್ ಆಗುತ್ತೆ. ಇತ್ತೀಚೆಗೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಗಿಂತ. ಯಾಕೆ ಅಂತ ನಾನು ಹೇಳಲ್ಲ, ಬಟ್ ನೀವು ಸರ್ಚ್ ಮಾಡಿ ಗೂಗಲ್ ನಲ್ಲಿ ಸಿಗುತ್ತೆ. ಸೊ ಒಂದು ಕೆಟ್ಟ ಹವ್ಯಾಸಕ್ಕೋಸ್ಕರ ಅದನ್ನ ಮ್ಯಾಕ್ಸಿಮಮ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದಾರೆ, ಆ ಇನ್ಕಮ್ IRS ಕಸ್ಟಮ್ಸ್ ಅನ್ನ. ಯಾಕಂತ ನಾನು ಹೇಳಲ್ಲ, ಅದನ್ನ ಹೇಳಬಾರ್ದಾಗತ್ತೆ ಇಂಥ ಸಂದರ್ಭದಲ್ಲಿ. ಸೊ ನೀವೇ ಅದನ್ನ ರಿಸರ್ಚ್ ಮಾಡ್ಕೊಂಡು ತಿಳ್ಕೊಳ್ಳಿ. IRS IT, ಸೊ ನೀವು ಚೂಸ್ ಮಾಡ್ಕೊಳ್ಳಿ, ನಿಮಗೆ ಇನ್ಕಮ್ ಟ್ಯಾಕ್ಸ್ ಹೋಗ್ತಿರೋ ಅಥವಾ GST ಹೋಗ್ತಿರೋ ಅಂತ ನಿಮಗೆ ಬಿಟ್ಟಿರೋದು. ಎರಡು ಕೂಡ ಒಂದು ಒಳ್ಳೆ ಹುದ್ದೆಗಳು, ನಿಮ್ಮ ವೈಯಕ್ತಿಕ ಆಯ್ಕೆ. ಆಮೇಲೆ IAAS ಅಂತ ಒಂದು ಬರುತ್ತೆ. ಸೊ IAAS ಅಂತ ಅಂದ್ರೆ ಏನು, ಒಂದು ಸ್ವಲ್ಪ ಅದ್ರ ಬಗ್ಗೆ ಈಗ ನಾವು ನೋಡೋಣ. ಸೊ IAAS ನಲ್ಲಿ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ಸ್ ಸರ್ವಿಸ್ ಅಂತ ಬರುತ್ತೆ. ತುಂಬಾ ಉತ್ತಮವಾದ ಹುದ್ದೆ ಇದು ಕೂಡ. ಸೊ ಇದನ್ನ ಪ್ರಿಫರೆನ್ಸ್ 6 ನಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಇಟ್ಟಿರ್ತಾರೆ. ಈಗ ಒಂದು ಅಂದಾಜಿನ ಪ್ರಕಾರ ನಮಗೊಂದು ಐಡಿಯಾ ಸಿಕ್ತು. ಏನಂತ ಅಂದ್ರೆ, ನೀವು ಫಸ್ಟ್ ಪ್ರಿಫರೆನ್ಸ್ ಉದಾಹರಣೆಗೆ IAS ಕೊಟ್ರಿ, ಸೆಕೆಂಡ್ ಪ್ರಿಫರೆನ್ಸ್ IPS ಕೊಟ್ರಿ, ಥರ್ಡ್ ಪ್ರಿಫರೆನ್ಸ್ IFS ಕೊಡ್ಬೋದು. ಇಲ್ಲ ಸರ್ ನಂಗೆ IFS ಇಷ್ಟ ಅಲ್ಲ ಅಂದ್ರೆ IRS ನಲ್ಲಿ ಎರಡಿದೆ, IT ಕೊಡ್ಬೋದು, ಇಲ್ಲ IRS ಕಸ್ಟಮ್ ಕೊಡ್ಬೋದು, ನಿಮಗೆ ಬಿಟ್ಟಿರೋದು. ಆಮೇಲೆ IAAS ಕೊಡ್ರಿ, ಆಮೇಲೆ ಬೇಕಾದ್ರೆ ಇಲ್ಲಿ IFS ಅನ್ನು ನೀವು ಪ್ರಿಫರೆನ್ಸ್ ಆಗಿ ಕೊಡ್ಬೋದು. ಓಕೆ, ಸೊ ನಾವೀಗ 6 ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ ಸರ್ ನಾವು, ಏನೇನು ಇಲ್ಲಿದು ಮುಂದಿನ ಹೇಗೆ ನಮಗೆ ಅಂತ ಅಂದ್ರೆ, ಒಂದು ಸ್ವಲ್ಪ ತುಂಬಾ ಮುಖ್ಯವಾದಂತ ವಿಚಾರವನ್ನ ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ನೋಡಿ ಇಲ್ಲಿ ಇವುಗಳಲ್ಲಿ ಇದ್ರ ನೆಕ್ಸ್ಟ್ ನಮಗೆ ಬರುವಂತ ಹುದ್ದೆಗಳಲ್ಲಿ ಒಂದು ತುಂಬಾ ಮುಖ್ಯವಾದಂತ ಹುದ್ದೆ ಅಂತ ಅಂದ್ರೆ ಅದು ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಟ್ರಾಫಿಕ್, ಇಂಡಿಯನ್ ರೈಲ್ವೆ ಟ್ರಾಫಿಕ್ ಸರ್ವಿಸ್ ಅಂತ ಕೂಡ ಕರೀತಾರೆ ಇದನ್ನ. ವೆರಿ 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 ಇಂಪಾರ್ಟೆಂಟ್ ಹುದ್ದೆ. ಯಾವ ತರ ಅಂತ ಅಂದ್ರೆ, ಈಗ ಹೇಗೆ ಒಬ್ಬ ನಮ್ಮ ಸಾರ್ವಜನಿಕ ವಲಯದಲ್ಲಿ IAS ಅಧಿಕಾರಿ ಹೇಗೋ ಹಾಗೆ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಈ ಹುದ್ದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಹುದ್ದೆ. ಸೊ ಇದನ್ನ ನೀವು ಪ್ರಿಫರೆನ್ಸ್ ಆಗಿ ಕೊಡಬಹುದು. ಈಗ ಕೆಲವೊಬ್ಬರಿಗೆ ರೆವಿನ್ಯೂ ಇಷ್ಟ ಇರಲ್ಲ, ಉದಾಹರಣೆಗೆ ನೀವು ಪ್ರಿಫರೆನ್ಸ್ IAS ಕೊಟ್ಟಿರ್ತೀರಿ, IPS ಕೊಟ್ಟಿರ್ತೀರಿ. ಸೊ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬೇಡ ಅನಿಸ್ತಾ ಇದೆ ಅಂದಾಗ ಡೈರೆಕ್ಟ್ ಆಗಿ IRTS ಅನ್ನ ಪ್ರಿಫರೆನ್ಸ್ ಕೊಡಬಹುದು. ನೀವು ರೈಲ್ವೆ ಡಿಪಾರ್ಟ್ಮೆಂಟ್ IAS ಅಧಿಕಾರಿ ಇದ್ದಾಗೆ ನೀವು ತುಂಬಾ ಒಳ್ಳೆ ಹುದ್ದೆ, ಅದು ಘನತೆಯನ್ನು ಹೊಂದಿರುವಂತಹ ಹುದ್ದೆ ಆಗತ್ತೆ. ಸೊ ಅದಾದ ನಂತರ ನಿಮಗೆ ನೆಕ್ಸ್ಟ್ ಬರೋದು, ಒಂದೇ ನಿಮಿಷ, ಇಂಡಿಯನ್ ಡಿಫೆನ್ಸ್ ಅಕೌಂಟ್ಸ್ ಸರ್ವಿಸ್ ಅಂತ ಒಂದು ಬರುತ್ತೆ. ಹಾಗೇನೆ ಇಂಡಿಯನ್ ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್ ಅಂತ ಒಂದು ಬರುತ್ತೆ. ಇವೆರಡು ಏನು, ಎಸ್ಟೇಟ್ ಸರ್ವಿಸ್ ಅಂದ್ರೆ ಏನು, ಕಂಟೋನೆಂಟ್ ಬೋರ್ಡ್ ಅಂತ ಇರುತ್ತೆ. ಕಂಟೋನೆಂಟ್ ಬೋರ್ಡ್ ನಮ್ಮ ಬೆಳಗಾವಿಯಲ್ಲಿ ಇದೆ. ಸೊ ಅದಕ್ಕ CEO ಇದ್ದಾಗೆ ನೀವು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ದ್ಯಾಟ್ ಕಂಟೋನೆಂಟ್ ಬೋರ್ಡ್ ಅಲ್ಲಿ ಹೆಡ್ ಮಾಡ್ಬಿಡ್ತಾರೆ ನಿಮ್ಮನ್ನ. ಓಕೆ, ಅಂದ್ರೆ ನೀವೇನು ಯುದ್ಧಕ್ಕೆ ಹೋಗೋ ಆಗಿಲ್ಲ, ನಿಮ್ ಕೆಲಸ ಏನೋ ಅದನ್ನ ಮೇಲುಸ್ತುವಾರಿ ಮಾಡ್ತಾ ಹೋಗೋದು. ಇನ್ನು ಇಂಡಿಯನ್ ಡಿಫೆನ್ಸ್ ಅಕೌಂಟ್ಸ್ ಸರ್ವಿಸ್ ಅಂತ ಒಂದು ಬರುತ್ತೆ. ಓಕೆ, ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್ ಅಂತ ಒಂದು ಬರುತ್ತೆ. ಸೊ ಇಲ್ಲಿ ನಿಮಗೆ ಡಿಫೆನ್ಸ್ ಅಂದ್ರೆ ಈ ರಕ್ಷಣಾ ಇಲಾಖೆಗೆ ಹಲವಾರು ಬಜೆಟ್ ಅನ್ನ ಮಾಡಿರುತ್ತಲ್ಲ ಸರ್ಕಾರ, ಸಿಕ್ಕಾಪಟ್ಟೆ ದುಡ್ಡನ್ನ ವೇಸಿರುತ್ತೆ, ಅದನ್ನ ಅಡಿಟ್ ಮಾಡುವಂತ ಕೆಲಸ ನೋಡಿ. ಅದಕ್ಕೇನೆ ಒಬ್ಬ ಗ್ರೂಪ್ A ಆಫೀಸರ್ ಅನ್ನ ಇಟ್ಟಿದ್ದಾರೆ. ಓಕೆ, ಸೊ ಇದು ಬೇಡ ಇನ್ನು ನನಗೆ ಅಂತ ಅಂದ್ರೆ
ಯಾವುದು ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸ್. ಇಲ್ಲಿ ನೋಡಿ, ಇಂಡಿಯನ್ ಡಿಫೆನ್ಸ್ ಅಕೌಂಟ್ಗೂ ಸಿವಿಲ್ ಅಕೌಂಟ್ಸ್ಗೂ ವ್ಯತ್ಯಾಸ ಏನು ಅಂತ ಅಂದ್ರೆ, ಸಿವಿಲ್ ಅಕೌಂಟ್ಸ್ ಅಲ್ಲಿ ನೀವು ಬೇರೆ ಬೇರೆ ಇಲಾಖೆಗಳ ಅಕೌಂಟ್ ಅನ್ನ ಅಡಿಟ್ ಮಾಡ್ತೀರಿ, ಡಿಫೆನ್ಸ್ ಅಲ್ಲಿ ಡಿಪೆಂಡ್ ಅಕೌಂಟ್ ಅನ್ನ ಮಾತ್ರ ಅಡಿಟ್ ಮಾಡ್ತೀರಿ. ಈ ತರ ನಿಮಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಸೊ ಇಲ್ಲಿ ನಾವು ಇವುಗಳನ್ನ ಯಾವ ತರ ಪ್ರಿಫರೆನ್ಸ್ ಅನ್ನ ಕೊಡಬಹುದು, ಈಗ ಒಂದು 6 ಕೊಟ್ಟಿದ್ದು ಅನ್ಸುತ್ತೆ ಅಲ್ವಾ. ಸೊ ಮುಂದಿನ 6 ಆಗಿತ್ತು, ಆಮೇಲೆ ಇದು ಇಂಡಿಯನ್ ರೈಲ್ವೆ ಅಂತ ಹೇಳಿದ್ದೆ ನಾನು, ಟ್ರಾಫಿಕ್ ಸರ್ವಿಸ್ ಇದು 7 ಅಂತ ಕೊಟ್ಟಿದ್ದೆ ನಾನು. ಅಥವಾ ನೀವು ಮೊದಲೇ ಕೊಟ್ಕೊಳ್ಳಿ ಅದನ್ನ, ನಿಮ್ಗೆ ಇಷ್ಟ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್, ಕೆಲವೊಬ್ರಿಗೆ ಇಷ್ಟ ರೈಲ್ವೆ ಡಿಪಾರ್ಟ್ಮೆಂಟ್, ನೀವು ಅದನ್ನ 3 ಅಂತಾನು ಕೊಟ್ಕೊಳ್ಬಹುದು. IAS IPS IRTS ಅಂತ ಡೈರೆಕ್ಟ್ ಆಗಿ ಕೊಟ್ಕೊಳ್ಬಹುದು. ಸೊ 7 ಆಯ್ತು. ಇಲ್ಲಿ ಬಂದ್ರೆ, ಇಲ್ಲ ಸರ್ ನನಗೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಡಿಟ್ ಹೋಗ್ತೀನಿ ನಾನು ಅಂತಂದ್ರೆ ಇದನ್ನ 8 ಕೊಟ್ಕೊಳ್ಳಿ. ಇಲ್ಲ ನನಗೆ ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್ ಇಷ್ಟ ಇದೆ ಸರ್, ನಾನು ಆಫೀಸರ್ ಆಗಿ ವರ್ಕ್ ಮಾಡ್ತೀನಿ ಆರ್ಮಿ ಕಂಟೋನ್ಮೆಂಟ್ ಬೋರ್ಡ್ಗಳಲ್ಲಿ ಅಂದ್ರೆ ಇದನ್ನ 8 ಅಂತ ಕೊಟ್ಕೊಳ್ಳಿ, ಅಥವಾ 9 ಕೊಟ್ಕೊಳ್ಳಿ. ಡಿಫೆನ್ಸ್ ಅಕೌಂಟ್ 10 ಅಂತ ಕೊಟ್ಕೊಳ್ಳಿ. ಈ ತರ ನೀವು ಆಪ್ಷನ್ಸ್ ಅನ್ನ ಕೊಡಬಹುದಾಗುತ್ತೆ. ಅರ್ಥ ಆಯ್ತಾ? ಸೊ ನಿಮ್ಮ ವೈಯಕ್ತಿಕ ಆಧಾರದಲ್ಲಿ ಕೊಡ್ಬೇಕು ನೀವು. ನಾನು ಅರ್ಥ ಹೇಳ್ತಾ ಇದ್ದೀನಿ ಯಾವ ಡಿಪಾರ್ಟ್ಮೆಂಟ್ ಏನೇನಿದೆ ಅಂತ. ಇನ್ನು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಗಮನ ಇಟ್ಕೊಂಡು ನೋಡಿ, ಇಲ್ಲೊಂದಿದೆ ಹುದ್ದೆ, ಆರ್ಮ್ಡ್ ಫೋರ್ಸಸ್ ಹೆಡ್ ಕ್ವಾರ್ಟರ್ಸ್ ಸಿವಿಲ್ ಸರ್ವಿಸ್ ಗ್ರೂಪ್ ಬಿ. ಇವೆಲ್ಲ ಗ್ರೂಪ್ ಬಿ ಹುದ್ದೆಗಳು, ನೆನ್ಪಿಟ್ಕೊಳ್ಳಿ. ಇವೆಲ್ಲ ಕೆಳಗಡೆ 19ರ ನಂತರ ಏನಿದೆ ಇವೆಲ್ಲ ಗ್ರೂಪ್ ಬಿ. ಸೊ ಇವುಗಳಿಗೆ ನಿಮ್ ಲವಾಸ್ನ ಟ್ರೈನಿಂಗ್ ಸಿಗಲ್ಲ ನಿಮಗೆ. ಓಕೆ, ಅಷ್ಟು ಗೊತ್ತಿರಲಿ. ಸೊ ಇಲ್ಲಿ ಇದೇನಿದೆಯಲ್ಲ, ಈ 19ನೇದು ಏನಿದೆ ಅಲ್ವಾ, ಇದನ್ನ ಲಾಸ್ಟ್ ಇಟ್ಬಿಡಿ. ಇದು ಬೇಡವೇ ಬೇಡ. ಓಕೆ, ಸೊ ಇದು ಬೇಡ ಇದನ್ನ 23 ಅಂತ ಇಟ್ಬಿಡಿ ಇದನ್ನ ಲಾಸ್ಟ್ಗೆ. ಇಲ್ಲ ಸರ್ ನಾನು IFS 23 ಇಡ್ತೀನಿ ಅಂದ್ರೆ ಇಟ್ಬಿಡಿ. ಫಾರಿನ್ ಸರ್ವಿಸ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ 23ಗೆ ಇಟ್ಬಿಡಿ. ಇಲ್ಲಿ ಒಂದು ಸ್ವಲ್ಪ ನಾನು ನಿಮಗೆ ಇನ್ನೂ ಒಂದು ಖುಷಿ ವಿಚಾರ ಹೇಳಿಕ್ ಇಷ್ಟಪಡ್ತೀನಿ. ಏನಂದ್ರೆ, ನಿಮಗೆ ರ್ಯಾಂಕ್ ಚೆನ್ನಾಗಿ ಬಂದಿಲ್ಲ ನಂದು, ಬಟ್ IAS ಆಫೀಸರ್ ಆಗಿ ವರ್ಕ್ ಮಾಡ್ಬೇಕು ನಾನು, ಅಥವಾ IPS ಆಗಿನೇ ವರ್ಕ್ ಮಾಡ್ಬೇಕು. ಅದಕ್ಕೆ ಸರ್ಕಾರ ಏನ್ ಮಾಡಿದೆ, ಇಲ್ಲಿ ನೋಡಿ, ಡ್ಯಾನಿಕ್ಸ್ ಮತ್ತು ಡ್ಯಾನಿಪ್ಸ್, ಪಾಂಡಿಕ್ಸ್ ಮತ್ತು ಪಾಂಡಿಪ್ಸ್ ಅಂತ ಇದೆ. ಏನಂದ್ರೆ, ದಿಲ್ಲಿ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ, ದಮಣ್ ದಿಯು, ದಾದ್ರಾ ನಗರ್ ಹವೇಲಿ, ಇಲ್ಲಿ ನೀವು IAS ಆಫೀಸರ್ ಆಗಿ ಹೋಗ್ಬೇಕು ಅಂತ ಅಂದ್ರೆ, ಓಕೆ, ಇಲ್ಲಿ ನೀವು IAS ಆಫೀಸರ್ ಆಗಿ ಹೋಗ್ಬೇಕು ಅಂತ ಅಂದ್ರೆ ನೀವೇನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಸೊ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಇಲ್ಲಿ ಗ್ರೂಪ್ ಬಿ ಇದು. ಬಟ್ ನೀವು ಇಲ್ಲಿ ಹೋದ್ರಿ ಅಂದ್ರೆ, ಉದಾಹರಣೆಗೆ ದಿಲ್ಲಿಗೆ ಅಥವಾ ಅಂಡಮಾನ್ ನಿಕೋಬಾರ್ಗೆ ನೀವು ಈ ಒಂದು ಹುದ್ದೆ ಮುಖಾಂತರ ಹೋದ್ರಿ ಅಂದ್ರೆ, ಅಂಡಮಾನ್ ನಿಕೋಬಾರ್ನ ಒಂದು ಜಿಲ್ಲೆಯ ಅಧಿಕಾರಿಯಾಗಿ ಹೋಗ್ತೀರಿ ನೀವು, ಸಿವಿಲ್ ಸರ್ವಿಸ್, ಡ್ಯಾನಿಕ್ಸ್ ನಲ್ಲಿ ಸಿವಿಲ್ ಸರ್ವಿಸ್. ಇಲ್ಲ ನೀವು ಅಂಡಮಾನ್ ನಿಕೋಬಾರ್ಗೆ ಇದನ್ನ ಡ್ಯಾನಿಪ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋದ್ರಿ, ಅಲ್ಲಿ ನೀವು IPS ಅಧಿಕಾರಿಯಾಗಿ ಕೆಲಸ ಮಾಡ್ತೀರಿ ಅಲ್ಲಿ, ಅಂದ್ರೆ ಅದರ ಒಂದು ಆ ಒಂದು ಏನದು ಕೇಂದ್ರಾಡಳಿತ ಪ್ರದೇಶದಲ್ಲಿ. ಅರ್ಥ ಆಯ್ತಾ? ಸೊ ನಿಮಗೆ IAS IPS ಸಿಗಲಿಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ರಾಜ್ಯಗಳಂದಾಗ, ಚಿಕ್ಕ ಚಿಕ್ಕ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೋಗಿ ನೀವು IAS IPS ತರ ವರ್ಕ್ ಮಾಡಬಹುದು. ಅಂದ್ರೆ ಫೀಲ್ಡ್ ವರ್ಕ್ ಬೇಕು ಅಂದ್ರೆ ಇದನ್ನ ಚೂಸ್ ಮಾಡ್ಕೊಳ್ಬೇಕು ನೀವು. ಇನ್ನು ಪಾಂಡಿಚೇರಿಗೆ ಬೇಕು, ಪಾಂಡಿಚೇರಿ ಸಿವಿಲ್ ಸರ್ವಿಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪಾಂಡಿಚೇರಿ ಪೊಲೀಸ್ ಸರ್ವಿಸ್ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಸಂಪೂರ್ಣವಾಗಿ ನಿಮ್ಮ ವೈಯಕ್ತಿಕ ಆಯ್ಕೆ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದನ್ನು ಕೂಡ ಅವಕಾಶ ಇದೆ ನಿಮಗೆ. ಸೊ ಇದು 19 ಅಂತೂ ಹೋಯ್ತು, ಸರಿನಾ? ಇನ್ನು ಉಳಿದಿರೋದು ನೋಡಿದಾಗ ನಾವು IRPFS ಇಲ್ಲಿದೆ ನೋಡಿ, ಇದನ್ನ ನೀವೇನ್ ಮಾಡ್ಕೊಳ್ಳಿ, 18 ಅಂತ ಕೊಟ್ಕೊಳ್ಳಿ ಬೇಕಾದ್ರೆ. ಇಲ್ಲ ಇದನ್ನು ಕೂಡ ಲಾಸ್ಟ್ ನಲ್ಲಿ ಇಟ್ಕೊಳ್ಳಿ, ಇದು ಕೂಡ. ಆಮೇಲೆ ನಿಮ್ಮ ಆಯ್ಕೆಗಳ ಆಧಾರದಲ್ಲಿ ನೀವು ಕೊಟ್ಕೊಳ್ಬಹುದು. ಸೊ ಇಷ್ಟು ನಾನು ಮುಖ್ಯವಾಗಿರೋದನ್ನ ಹೇಳಿದೀನಿ ನಿಮಗೆ. ಈಗ ಸದ್ಯಕ್ಕೆ ಪ್ರಿಫರೆನ್ಸ್ ಅನ್ನ ಕೊಡಿ, ಆಮೇಲೆ ಮತ್ತೆ ಮೇನ್ಸ್ ಆದ ನಂತರ ನಿಮ್ಗೆ ಅವಕಾಶ ಇರುತ್ತೆ, ಸ್ಟಡಿ ಮಾಡ್ಕೊಂಡಾಗ ಕೊಟ್ಕೊಳ್ಬಹುದು. ಈಗ ಒಂದು ಅಂದಾಜಿನ ಪ್ರಕಾರ ಇಲ್ಲಿ ಕೊಟ್ಟಿರೋ ಪ್ರಕಾರ ಒಬ್ರು ಆಫೀಸರ್ ಕೊಟ್ಟಿದ್ರೆ ನಾನು PDF ಆಮೇಲೆ ಶೇರ್ ಮಾಡಿರ್ತೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ, ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪ್ರಿಫರೆನ್ಸ್ ಅಂತ ನೋಡಿದಾಗ ಇವರು ಫಸ್ಟ್ ಪ್ರಿಫರೆನ್ಸ್ IAS ಕೊಟ್ಟಿದ್ದಾರೆ. ಇವರು IAS ಆಫೀಸರ್, ಒಬ್ರು ಮಾಜಿ IAS ಅಧಿಕಾರಿ, ಇಲ್ಲ ಮಾಜಿ ಅಲ್ಲ, ಇನ್ನೂ ಸರ್ವಿಸ್ ಅಲ್ಲಿ ಇದ್ದಾರೆ. ಆಮೇಲೆ ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಥರ್ಡ್ ಪ್ರಿಫರೆನ್ಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಕೊಟ್ಟಿದ್ದಾರೆ. ಅಕಸ್ಮಾತ್ ನನ್ನ ವೈಯಕ್ತಿಕವಾದ ವಿಚಾರ ಇತ್ತು ಅಂತ ಅನ್ಕೊಂಡ್ರೆ, ನಾನು ಥರ್ಡ್ ಪ್ರಿಫರೆನ್ಸ್ ಯಾವ್ದು ಕೊಡ್ತಾ ಇದ್ದೆ ಅಂತ ಅಂದ್ರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ಗೆ ಕೊಡ್ಬೇಕಾಗತ್ತೆ, IT ನಲ್ಲಿ ಇನ್ಕಮ್ ಟ್ಯಾಕ್ಸ್. ಆಮೇಲೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಕಸ್ಟಮ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲ ಇವೆರಡು ಯಾಕೋ ಇಷ್ಟ ಆಗ್ತಲ್ಲ, ನಾನು ಆರಾಮಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡ್ತೀನಿ ಅಂತ ಅಂದ್ರೆ ಇಂಡಿಯನ್ ರೈಲ್ವೆ ಟ್ರಾಫಿಕ್ ಸರ್ವಿಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಅಂತ ಇದೆ, ಬ್ರಾಕೆಟ್ ನಲ್ಲಿ ಟ್ರಾಫಿಕ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ನೀವು. ಸೊ ಈ ತರ ನಿಮ್ಮ ವೈಯಕ್ತಿಕ ಆಯ್ಕೆ ಮೇಲೆ ಇದು ಹೋಗುತ್ತೆ, ಸರಿನಾ? ಸೊ ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಗೊಂದಲ ಏನು ಬೇಡ. ಈ ಲಿಸ್ಟ್ ಏನ್ ಕೊಟ್ಟಿಲ್ಲ ಇದನ್ನ ನೋಡ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. 23ಕ್ಕೂ ಕೂಡ ಆಪ್ಷನ್ಸ್ ಕೊಡಿ, 23 ಕೊಡಿ. ಓಕೆ, ಪ್ರಿಫರೆನ್ಸ್ ಅಂದ್ರೆ ಮೊದಲು ಯಾವ್ದು ಸಿಗಬೇಕು ಅಂತ ನೀವು ಕೊಡ್ಲಿಲ್ಲ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ನೀವು IAS 1 ಕೊಟ್ರಿ, IPS 2 ಕೊಟ್ರಿ, ಉಳಿದಿರೋಕೆ ಯಾವುದು ಏನು ಕೊಡ್ಲೇ ಇಲ್ಲ. ನಿಮ್ಗೆ ನೋಡ್ತಾರೆ ನಿಮ್ ರ್ಯಾಂಕ್ ಆಧಾರದಲ್ಲಿ, IAS ಸಿಕ್ಕರೆ ಸಿಗುತ್ತೆ, IPS ಸಿಕ್ಕರೆ ಸಿಗುತ್ತೆ, ಅವೆರಡು ಸಿಗಲ್ಲ, ಹುದ್ದೆನೆ ಕೊಡಲ್ಲ ನಿಮಗೆ ಪ್ರಿಫರೆನ್ಸ್ ಕೊಟ್ಟಿರ್ಲಿಲ್ಲ ಅಂದ್ರೆ. ಸೊ ಆ ಕಾರಣಕ್ಕಾಗಿ ನೀವು ಪ್ರಿಫರೆನ್ಸ್ ಅನ್ನ ಇಲ್ಲಿ ಕೊಡಬೇಕಾಗತ್ತೆ. ನೋಡಿ ಥಿಂಕ್ ಮಾಡಿ, ಸದ್ಯಕ್ಕೆ ಕೊಟ್ಟಿರಿ ಏನಾದ್ರು ಆಪ್ಷನ್ಸ್ ಅನ್ನ, ಆಮೇಲೆ ಮೇನ್ಸ್ ಮುಗಿದ್ಮೇಲೆ ಇನ್ನೂ ಅವಕಾಶ ಇರುತ್ತೆ, ನಾವು ಬದಲಾವಣೆ ಮಾಡ್ಕೊಳ್ಳುವಂತ ಅವಕಾಶವನ್ನು ನಿಮಗೆ UPSC ಮಾಡಿ ಕೊಡುತ್ತೆ. ಓಕೆ, ಇಷ್ಟು ಅರ್ಥ ಆಯ್ತಾ ನಿಮಗಿದು? ಅರ್ಥ ಆಗಿದ್ರೆ ಒಂದ್ಸಾರಿ ಎಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿರಿ.
ಸೊ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಯಾವ ತರ ಫಿಲ್ ಮಾಡ್ಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ. ಅದೊಂದು ಬಾಕಿ ಉಳಿದಿದೆ. ಸೊ OTR ಫಿಲ್ ಮಾಡೋದು ಹೇಳ್ಕೊಟ್ಟಿದ್ದೆ, ಇದು ನೆಕ್ಸ್ಟ್ OTR ಅನ್ನು ಕೂಡ ಹೇಳ್ಕೊಡ್ತೀನಿ ನಿಮಗೆ. ಆಮೇಲೆ ಸೊ ಏನೇನ್ ಚೇಂಜಸ್ ಆಗಿದೆ ಅಂತ ಹೇಳ್ಕೊಟ್ವಿ. ಆಮೇಲೆ ಈಗ ಪ್ರಿಫರೆನ್ಸ್ ಮತ್ತೆ ಅಚೀವ್ಮೆಂಟ್ ಗಳ ಬಗ್ಗೆ ಹೇಳ್ಕೊಟ್ವಿ. ನೆಕ್ಸ್ಟ್ ಈಗ ನೀವು ಫೈನಲ್ ಅಪ್ಲಿಕೇಶನ್ ಫಿಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಸೊ ಇಲ್ಲಿಗೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಆಯ್ತು ಅಂತ ಅಂದ್ರೆ ನೀವು ಪ್ರಿಲಿಮ್ಸ್ಗೆ ಚೆನ್ನಾಗಿ ರೆಡಿ ಮಾಡ್ಕೊಂಡು ಈ ವರ್ಷ ಎಕ್ಸಾಮ್ ನ ಬರಿಬೇಕಾಗತ್ತೆ. ಓಕೆ, ಸೊ ನಾನು ಇದನ್ನ ಶೇರ್ ಮಾಡಿರ್ತೀನಿ ಆಮೇಲೆ ನಿಮಗೆ ಗ್ರೂಪ್ ಅಲ್ಲಿ. ಕಮೆಂಟ್ ಸೆಕ್ಷನ್ ಕೇಳಿ ಸರ್ PDF ಶೇರ್ ಮಾಡಿ ಅಂತ ಕೇಳಿ. ಆಮೇಲೆ ಫೈನಲ್ ಅಪ್ಲಿಕೇಶನ್ ಅಂತ FA ಅಂತ ಬರೀರಿ, FA ಅಂಡ್ PDF ಅಂತ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ನಿಮ್ಗೆ ಅರ್ಥ ಆಯ್ತಾ? ಸೊ ಇಷ್ಟೇ, ಉಳಿದಿರೋದೆಲ್ಲ ಸಣ್ಣ ಪುಟ್ಟ ಪೋಸ್ಟ್ಗಳಿವೆ ಅವು. ಸೊ ಅವುಗಳ ಆಧಾರದಲ್ಲಿ ನೀವು ಆಪ್ಷನ್ಸ್ ಅನ್ನ ಕೊಡಬಹುದು. ಇಲ್ಲಿ ಕೊಟ್ಟಿದ್ದಾರೆ ಒಂದು ಆಧಾರನ ಒಂದು ಮಾಡೆಲ್ ಅನ್ನ ತಗೊಂಡು ನೀವು ಕೊಡಿ. ಓಕೆ, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸ್ಗೆ 4 ಕೊಟ್ಟಿದ್ದಾರೆ ಇವರು. ಇಂಡಿಯನ್ ರೆವಿನ್ಯೂ ಸರ್ವಿಸ್ ಕಸ್ಟಮ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ಗೆ 5 ಕೊಟ್ಟಿದ್ದಾರೆ. ಸೊ ಈ ತರ ಒಂದು ಅವಕಾಶವನ್ನು ನೋಡಿಕೊಂಡು ಕೊಡಿ. ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ಇಷ್ಟ ಇಲ್ಲ ಅದರ ಮೇಲೆ ಬದಲಾವಣೆಯನ್ನು ಕೂಡ ಮಾಡೋಕೆ ನಮಗೆ ಅವಕಾಶ ಇದೆ. ಓಕೆ, ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ. ಈ ವರ್ಷ ಚೆನ್ನಾಗಿ ಪ್ರಿಲಿಮ್ಸ್ ಬರೀರಿ, ಕ್ಲಿಯರ್ ಕೂಡ ಮಾಡಿ.